ನೆಚ್ಚಿನ ನಾಯಕರಾದಂತಹ ಜಮೀರ್ ಅಹಮದ್ ಖಾನ್ ಇದು ಕೇವಲ ಮುಸಲ್ಮಾನರಿಗೆಲ್ಲ ಎಲ್ಲ ಜಾತಿ ಜನಾಂಗದವರಿಗೆ ನಾಯಕರಾಗಿದ್ದಾರೆ. ಇಡೀ ನಮ್ಮ ಕರ್ನಾಟಕ ಅಷ್ಟೇ ಅಲ್ಲದೆ ಇಡೀ ರಾಷ್ಟ್ರದಲ್ಲಿ ಅವರು ಒಂದು ವರ್ಚಸ್ಸಿರುವಂಥ ನಾಯಕರು. ಈ ಎಲ್ಲ ಬೆಳವಣಿಗೆ ಆಗ್ತಾ ಇರೋದು ಈ ದಾವಣಗೆರೆ ದಕ್ಷಿಣ ವಿಧಾನಸಭಾ ಚುನಾವಣೆ ಏನು ನಡೀತು ಅದರಲ್ಲಿ ಮುಖ್ಯವಾಗಿ ಅವರು ಒಬ್ಬ ಮುಸ್ಲಿಂ ಕ್ಯಾಂಡಿಡೇಟಿಗೆ, ಯಾಕಂದರೆ 85,000 ಇಲ್ಲಿ ವೋಟರ್ಸ್ ಇದ್ದಾರೆ, ಅವರಿಗೆ ಈ ಬಾರಿ ಟಿಕೆಟ್ ಕೊಡಬೇಕಂತ ಏನು ಕೇಳಿದ್ರು ಅದಕ್ಕೆ ಅವ್ರಿಗೆ ಉತ್ತರ ಕೊಡ್ತಾ ಇರೋದು. ಯಾಕಂತ ಹೇಳಿದ್ರೆ ಈಗ ಮುಂದೆ ಬರುವ 28 ಚುನಾವಣೆಯಲ್ಲೂ ಕೂಡ ಎಲ್ಲಿ ಮುಸ್ಲಿಂ ಕ್ಯಾಂಡಿಡೇಟ್ ಮತ್ತವರು ಕೇಳಿ ಈ ಬಾರಿ ಮತ್ತೆ ಮುಸ್ಲಿಂ ಸಮುದಾಯದವರು ಇಲ್ಲಿಗೆ ಬರ್ತಾರಂತ ಹೇಳಿ ಅವರಿಗೆ ಅಲ್ಲದೆ ನಮ್ಮ ಜಬ್ಬರ್ ಸಾಹೇಬರು ಅವರು ಕೂಡ ಟಿಕೆಟ್ ಆಕಾಂಕ್ಷಿಯಾಗಿದ್ದು ಅವ್ರಿಗೂ ಉಚ್ಚಾಟನೆ ಮಾಡಿದ್ದಾರೆ. ಈಗ ನಾವು ಕೂಡ ಕಾಂಗ್ರೆಸ್ ಪಕ್ಷದಲ್ಲಿದ್ದು ಒಂದು ಸಮಾಜಕ್ಕೆ ಟಿಕೆಟ್ ಕೇಳೋದಕ್ಕೂ ಕೂಡ ನಮಗೂ ಕೂಡ ಉಚ್ಚಾಟನೆ ಮಾಡಿದ್ದಾರೆ. ಯಾಕೆ ಸ್ವಾಮಿ ಟಿಕೆಟ್ ಕೇಳೋದು ತಪ್ಪ? ನಾವು ನಮ್ಮ ಸಂವಿಧಾನದಲ್ಲಿದೆ, ಯಾರು ಬೇಕಾದರೂ ಅಭ್ಯರ್ಥಿ ಆಗ್ಬೋದು, ಯಾರು ಬೇಕಾದರೂ ಗೆಲ್ಬೋದು ಅಂತ. 85,000 ಮತಗಳಿತ್ತು. ನಾವು ಟಿಕೆಟ್ ಕೇಳಿದ್ದು ತಪ್ಪಾಗಿ ಎಲ್ಲರೂ ಉಚ್ಚಾಟನೆ ಮಾಡ್ತಾರಂದರೆ ಮುಂದಿನ ದಿನಗಳಲ್ಲಿ ಯಾರು ಕೇಳಲೇಬಾರ್ದು ಅಂತ ಪರಿಸ್ಥಿತಿ ನಿರ್ಮಾಣ ಮಾಡಿದ್ದಾರೆ. ಈಗ ಜಮೀರ್ ಅಹಮದ್ ಖಾನ್ ಸಾಹೇಬರಿಗೆ ಏನು DCM ಪಟ್ಟ ಕೊಡಲಿಲ್ಲ, ಮುಂದಿನ ದಿನಗಳಲ್ಲಿ ಏನು ನೆಕ್ಸ್ಟ್ ಇದಿದೆ ಅದರಲ್ಲಿ ಏನಾದರೂ DCM ಅವ್ರು ಕೊಡಲಿಲ್ಲ ಅಂತ ಹೇಳಿದರೆ ಇದೇ ದಾವಣಗೆರೆಯಿಂದ ಬೆಂಗಳೂರು ಮಠ ನಾವು ಕಾಡ್ನಾಡಿಗೆ ಜಾಥಾ ಮಾಡ್ತೀವಿ. ಯಾಕಂತೇಳಿದರೆ ಇದು ಇಲ್ಲಿಗೆ ಮುಖ್ಯ ಅಲ್ಲ, ಅವರು ನಮಗೋಸ್ಕರ ಇಷ್ಟೆಲ್ಲ ಮಾಡಿದ್ದಾರೆ ಅಂತಂದರೆ ದಾವಣಗೆರೆ ಜನ ಮತ್ತು ಎಲ್ಲ ನಮ್ಮ ಸಮುದಾಯದವರು ದಾವಣಗೆರೆಯಿಂದ ಬೆಂಗಳೂರು ಮಠ ಕಾಲ್ನಡಿಗೆ ಜಾಥಾ ಮಾಡಿ ಬೆಂಗಳೂರಿಗೆ ಹೋಗಿ ಫ್ರೀಡಮ್ ಪಾರ್ಕ್ನಲ್ಲಿ ಅವ್ರಿಗೆ DCM ಸ್ಥಾನ ಕೊಡೋ ಮಠನೂ ಅಹೋರಾತ್ರಿ ಧರಣಿನೂ ಕೂಡ ಮಾಡ್ತೀವಿ ಅಂತ ಈ ನಮ್ಮ ದಾವಣಗೆರೆಯಿಂದ ನಾವು ಎಚ್ಚರಿಕೆಯನ್ನು ಕೂಡ ಕೊಡ್ತಾ ಇದ್ದೀವಿ ಸರ್.